ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಅತ್ಯಂತ ಪವಿತ್ರವಾದ ಗಜಾನನ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆ, ಪೂಜೆಗೆ ನಿಖರವಾದ ಮುಹೂರ್ತ, ವ್ರತದ ಮಹತ್ವದ ಕತೆ ಹಾಗೆ ಚಂದ್ರೋದಯದ ಸರಿಯಾದ ಸಮಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 2026ರ ಗಜಾನನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಗಸ್ಟ್ 2 ಭಾನುವಾರದಂದು ಆಚರಣೆ ಮಾಡಲಾಗ್ತಾ ಇದೆ. ಈ ದಿನದ ಪೂಜಾ ಮುಹೂರ್ತದ ವಿವರಣೆಗಳು: ಚತುರ್ಥಿ ತಿಥಿಯ ಆರಂಭ ಆಗಸ್ಟ್ 1ನೇ ತಾರೀಕು ಶನಿವಾರ ರಾತ್ರಿ 11 ಗಂಟೆ 7 ನಿಮಿಷಕ್ಕೆ. ಚತುರ್ಥಿ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಆಗಸ್ಟ್ 2ನೇ ತಾರೀಕು ಭಾನುವಾರ ರಾತ್ರಿ 11 ಗಂಟೆ 15 ನಿಮಿಷಕ್ಕೆ. ಚಂದ್ರೋದಯದ ಸಮಯ ಬಂದು ಆಗಸ್ಟ್ 2ರ ಭಾನುವಾರ ರಾತ್ರಿ 9 ಗಂಟೆ 15 ನಿಮಿಷದಿಂದ 9 ಗಂಟೆ 35ರ ನಡುವೆ ಇರುತ್ತೆ. ನಿಮ್ಮ ಊರುಗಳಿಗೆ ಅನುಗುಣವಾಗಿ ಇದರಲ್ಲಿ 5ರಿಂದ 10 ನಿಮಿಷ ವ್ಯತ್ಯಾಸ ಇರಬಹುದು. ಇನ್ನು ಈ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ಪೂಜೆಗೆ ಬೇಕಾಗುವ ಮುಖ್ಯ ಸಾಮಗ್ರಿಗಳು ಅಂತ ಅಂದರೆ ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ದರೂ ಪರವಾಗಿಲ್ಲ, ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲು ಹಾಗೆ ಕೆಂಪು ಹೂಗಳಂದರೆ ಗಣೇಶನಿಗೆ ತುಂಬ ಇಷ್ಟ. ನೈವೇದ್ಯಕ್ಕೆ ಅಂಥೇಳಿ ಕಡಲೆಕಾಳು, ಮೋದಕ, ಕಡುಬು ಅಥವಾ ಬೆಲ್ಲ ಕಾಯಿ ತುರಿಯನ್ನು ಅರ್ಪಿಸಬಹುದು. ಇನ್ನು ಚಂದ್ರನಿಗೆ ಅಂತ ಅರ್ಘ್ಯ ಕೊಡಲು ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಹಾಲು, ಶ್ರೀಗಂಧ ಹಾಗೆ ಅಕ್ಷತೆ. ಹಾಗೆ ಈ ದಿನದ ಸರಳ ಪೂಜಾ ವಿಧಾನವನ್ನು ನೋಡೋದಾದರೆ, ಬೆಳಗ್ಗಿನ ಪೂಜೆ ಮಾಡೋದಾದರೆ ಆಗಸ್ಟ್ 2ರ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನವನ್ನು ಮುಗಿಸಿ ಪೂಜಾ ಕೋಣೆಯಲ್ಲಿ ಗಣೇಶನಿಗೆ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿಯೇ ಇವತ್ತು ನಾನು ಕಟ್ಟುನಿಟ್ಟಾಗಿ ಸಂಕಷ್ಟಿ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿ. ಉಪವಾಸದ ನಿಯಮ ಅಂತಂದರೆ ಇಡೀ ದಿನ ಯಾವುದೇ ಅನ್ನ ಆಹಾರ ಸೇವಿಸದೆ ಉಪವಾಸ ಇರಬೇಕಾಗತ್ತೆ. ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಹಣ್ಣುಗಳು, ಹಾಲನ್ನು ಕುಡಿಬಹುದು. ಇನ್ನು ಸಂಜೆಯ ವೇಳೆ, ಸಂಜೆ ಸೂರ್ಯಾಸ್ತದ ನಂತರ ಗಣೇಶನಿಗೆ ಮತ್ತೊಮ್ಮೆ ಅಲಂಕಾರ ಮಾಡಿ ಗರಿಕೆಯನ್ನು ಅರ್ಪಿಸಿ 21 ಮೋದಕ ಅಥವಾ ಕಡುಬನ್ನು ನೈವೇದ್ಯವಾಗಿ ಇಟ್ಟು ಗಣೇಶನ ಅಷ್ಟೋತ್ತರ ಹಾಗೆ ಮಂತ್ರಗಳನ್ನು ಪಠಣೆ ಮಾಡಬೇಕಾಗತ್ತೆ. ಇನ್ನು ಗಜಾನನ ಸಂಕಷ್ಟ ವ್ರತದ ಕಥೆಯನ್ನು ಓದಬೇಕು. ಈ ಗಜಾನನ ಸಂಕಷ್ಟಹರ ಚತುರ್ಥಿಯ ಹಿಂದಿರುವ ಪೌರಾಣಿಕ ಕತೆ ತುಂಬಾ ರೋಚಕವಾಗಿದೆ. ಪುರಾಣಗಳ ಪ್ರಕಾರ ಹಿಂದೆ ಲೋಭಾಸುರ ಎಂಬ ಶಕ್ತಿಶಾಲಿ ರಾಕ್ಷಸ ಇರ್ತಾನೆ. ಅವನು ಶಿವನ ಕುರಿತು ಘೋರ ತಪಸ್ಸನ್ನು ಮಾಡಿ ಜಗತ್ತಿನಲ್ಲಿ ತನಗೆ ಯಾರಿಂದಲೂ ಕೂಡ ಸಾವು ಬರಬಾರ್ದು ಅನ್ನುವ ಒಂದು ವರವನ್ನು ಪಡ್ಕೊಳ್ತಾನೆ. ಶಿವನಿಂದ ವರ ಪಡೆದ ಮೇಲೆ ಅವನ ಅಹಂಕಾರ ಹಾಗೆ ಲೋಭ ಅಂದರೆ ದುರಾಸೆ ಮಿತಿ ಮೀರುತ್ತೆ. ಲೋಭಾಸುರನು ತನ್ನ ರಾಕ್ಷಸ ಸೈನ್ಯಗಳೊಂದಿಗೆ 3 ಲೋಕಗಳ ಮೇಲೆ ದಾಳಿ ಮಾಡಿ ದೇವತೆಗಳ ಹಾಗೆ ಋಷಿಮುನಿಗಳನ್ನು ಪೀಡಿಸಲು ಪ್ರಾರಂಭಿಸ್ತಾನೆ. ಕೊನೆಗೆ ಸ್ವರ್ಗಲೋಕವನ್ನು ವಶಪಡಿಸ್ಕೊಂಡು ದೇವತೆಗಳನ್ನು ಅಲ್ಲಿಂದ ಓಡಿಸ್ಬಿಡ್ತಾನೆ. ಇದರಿಂದ ಭಯಭೀತರಾದ ದೇವತೆಗಳು ರಕ್ಷಣೆಗಾಗಿ ಕೈಲಾಸಕ್ಕೆ ಹೋಗಿ ಶಿವ ಹಾಗೆ ವಿಷ್ಣುನನ್ನು ಪ್ರಾರ್ಥನೆ ಮಾಡ್ತಾರೆ. ಲೋಭಾಸುರನಿಗೆ ಶಿವನೇ ವರ ನೀಡಿದ್ರಿಂದ ಅವನನ್ನು ಸಂಹರಿಸಲು ಗಣೇಶನಿಂದ ಮಾತ್ರ ಸಾಧ್ಯ ಅಂತ ದೇವತೆಗಳಿಗೆ ಗೊತ್ತಾಗತ್ತೆ. ಆಗ ದೇವತೆಗಳೆಲ್ಲರೂ ಸೇರಿ ವಿಘ್ನ ನಿವಾರಕನಾದ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಲೋಭಾಸುರನ ದಬ್ಬಾಳಿಕೆಯಿಂದ ಮುಕ್ತಿ ನೀಡುವಂತೆ ಬೇಡ್ಕೊಳ್ತಾರೆ. ದೇವತೆಗಳ ಪ್ರಾರ್ಥನೆಗೆ ಒಲಿದ ಗಣೇಶನು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಂದು ಗಜಾನನ ಅಂದರೆ ಆನೆಯ ಮುಖವುಳ್ಳವನು ಅನ್ನುವ ಅರ್ಥದಲ್ಲಿ ಆನೆಯ ಮುಖದೊಂದಿಗೆ ಪ್ರಕಟವಾಗ್ತಾನೆ. ಗಜಾನನ ಮೂರ್ತಿಯ ಅಖಂಡ ತೇಜಸ್ಸು ಹಾಗೆ ಶಕ್ತಿಯನ್ನು ಕಂಡ ಲೋಭಾಸುರನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಗಣೇಶನು ಅವನನ್ನು ಕ್ಷಮಿಸಿ ಇನ್ಮುಂದೆ ದೇವತೆಗಳಿಗೆ ಹಾಗೆ ಮನುಷ್ಯರಿಗೆ ತೊಂದರೆ ಕೊಡಬಾರ್ದು ಅಂತ ಆಜ್ಞಾಪಿಸ್ತಾನೆ. ಹೀಗೆ ಗಣೇಶನು ಲೋಭಾಸುರನ ಅಹಂಕಾರವನ್ನು ಮುರಿದು ಜಗತ್ತನ್ನು ರಕ್ಷಿಸಿದ ದಿನವೇ ಈ ಗಜಾನನ ಸಂಕಷ್ಟಹರ ಚತುರ್ಥಿ. ಈ ಕಥೆಯನ್ನು ಕೇಳೋದ್ರಿಂದಲೇ ಪುಣ್ಯ ಸಿಗತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗೆ ರಾತ್ರಿ ನಿಮ್ಮ ಊರುಗಳಲ್ಲಿ ಚಂದ್ರ ಮೂಡಿದ ನಂತರ ಚಂದ್ರನಿಗೆ ನೀರು ಮತ್ತು ಹಾಲಿನ ಅರ್ಘ್ಯವನ್ನು ನೀಡಿ ನಮಸ್ಕಾರ ಮಾಡಬೇಕು. ಆ ಬಳಿಕ ಗಣೇಶನಿಗೆ ಪೂಜೆ ಮಾಡಿ ಮೋದಕದ ಪ್ರಸಾದವನ್ನು ತಿನ್ನುವ ಮೂಲಕ ನಿಮ್ಮ ಉಪವಾಸವನ್ನು ಬಿಡಬೇಕು. ಈ ವ್ರತ ಮಾಡೋದ್ರಿಂದ ಮನೆಯಲ್ಲಿರುವ ಆರ್ಥಿಕ ಕಷ್ಟಗಳು, ನೆಗೆಟಿವ್ ಎನರ್ಜಿ ದೂರವಾಗಿ ಸುಖ ಶಾಂತಿ ನೆಲೆಸುತ್ತದೆ ಅನ್ನುವ ಒಂದು ಅಪಾರ ನಂಬಿಕೆ ಇದೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಗಜಾನನ ಸಂಕಷ್ಟಿ ವ್ರತದ ಸಂಪೂರ್ಣ ಮಾಹಿತಿ ಹಾಗೆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರು ಯಾವುದು, ನಿಮ್ಮ ಊರಿನ ಚಂದ್ರೋದಯದ ನಿಖರ ಸಮಯ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಓಂ ಗಣೇಶಾಯ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಜೈ ಗಣೇಶ.